ತುಂಬಿ ನಾವು ಮಾಡಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳೋದು. ಅಜರ್ नहीं सिखाता आपको हिंदुस्तान अरे हिंदू मुसलमान और या हिंदू ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪ ಸಂಖ್ಯೆಯಿದ್ದಾರೆ ನಮ್ಮ ಮುಸ್ಲಿಂ ಧರ್ಮದಲ್ಲ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಹೇಳಿದೆ. ಎಲ್ಲ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ಅಣ್ಣ ತಮ್ಮಿ ನಾವು ಮಾಡಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳೋದು. ಅಜರ್ नहीं सिखाता आपको हिंदुस्तान ಎಷ್ಟು 1690 ಕೋಟಿ ಭಾರಿ ಮಾಡ್ತಾರೆ. ಬಡವರ ಬಗ್ಗೆ ಕಾಳಜಿ ಇಲ್ಲದಾನೆ. ನಾವು ಯಾವುದು ಚುನಾವಣೆ ಮಾಡಿ ಘೋಷಣೆ ಮಾಡಿರಲಿಲ್ಲ. ನಾವು ಇಂಥ ಮನೆಗಳು ಕೊಡ್ತೀವಿ, ಫ್ಲಾಟ್ಗಳು ಮಾಡ್ತೀವಿ, ಹಿಂಗೆ ಕಡಿಮೆ ಕೊಟ್ಟಿವೋ. ಒಟ್ಟಾಗಿ ನನ್ನ ಇಲಾಖೆಗೆ ವಸತಿ ಇಲಾಖೆಗೆ ಮಾನ್ಯ ಸಿದ್ದರಾಮಯ್ಯ 10,000 ಕೋಟಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಎಷ್ಟೋ ರೆಗ್ಯುಲರ್ ಬಜೆಟ್ ಕೊಡೋದು ಸರ್. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. 8 ಗಂಟೆಗೆ ನಾನು ಬೆಂಗಳೂರಲ್ಲೂ ಕಾರ್ಯಕ್ರಮ ಇದೆ. ನಾನು ಹೇಳೋದು ಅರ್ಥ ಏನಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಇತಿಹಾಸ ತೆಗೆದಿದ್ದೀವಿ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮುಂದೆ ಹೋದ್ರೆ ನಮ್ಮ ಸಾಧನೆ ತೋರಿಸ್ತೀವಿ. ನಾವು ನೋಡ್ರಿ ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಬಂದ್ರೆ ನಾವು ಇಲ್ಲಿ ಮಾಡ್ತೀವಿ ಅಂತ ಕಾರ್ಯಕ್ರಮ ತೋರಿಸ್ತೀವಿ. ಯಾವ ಥರ ಬಿಜೆಪಿ ಅವರು ಸಾಧನೆ ತೋರಿಸಿದ್ದಾರೆ? ಸಾಧನೆ 0, ಏನೇನೋ ಇಲ್ಲ. ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್ ಅವ್ರು ಯಾ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪ ಸಂಖ್ಯೆಯಿದ್ದಾರೆ ನಮ್ಮ ಮುಸ್ಲಿಂ ಧರ್ಮದಲ್ಲ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಹೇಳಿದೆ. ಎಲ್ಲ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ಅಣ್ಣ ತಮ್ಮಿ ನಾವು ಮಾಡಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳೋದು. ಅಜರ್ नहीं सिखाता आपको हिंदुस्तान ಎಲ್ಲ ಒಟ್ಟಾಗಿ ಇಷ್ಟೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನ ಕೊಟ್ಟಿದ್ದಾರೆ. ನಿಮಗೂ ಕೆಲಸಗಳು ಸಿಗ್ತಾ ಇಲ್ಲ. ನಾನು ಮಂತ್ರಿಯಾಗಿಲ್ಲ ಸಾಧ್ಯ ಆಗ್ತಾಯಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಕ್ಕೆ ನೀವು ನೌಕರಿ ತರಿದ್ದೀರಾ, ನಾನು ಇಲ್ಲಿ ಮಂತ್ರಿ ಆಗಿಬಿಟ್ಟಿದ್ದೀನಿ. ಸಂವಿಧಾನ ಏನಾದರೆ ನೀವು ನೌಕರಿಗೂ ಸಿಗ್ತಾ ಇಲ್ಲ, ನಾನು ಮಂತ್ರಿ ಆಗಿರೋದಕ್ಕೂ ಸಾಧ್ಯ ಆಗ್ತಿಲ್ಲ. ಇವತ್ತು ದೇಶದಲ್ಲಿ ರೋಷ ಉಂಟಾಗಿ ಬದುಕ್ತಾ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾಟಿಗೆ. ಹಾಗಾಗಿ ನಾವೆಲ್ಲ ನಮ್ಮ ದೇಶಕ್ಕೋಸ್ಕರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನ ನೋಡ್ತಾ ಇದ್ರು, ಆ ಕನಸು ನೆನೆಸು ಮಾಡಬೇಕಂತ ನೀವೆಲ್ಲ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ಆತ್ಮಕ್ಕೆ ಶಾಂತಿ ಸಿಗ್ತದೆ ಹೇಳ್ಕೊಂಡು